ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದೋಸೆ ಎಷ್ಟು ಚೆನ್ನಾಗಿದೆಯಲ್ಲ, ಅದ್ರ ಜೊತೆ ಇರೋಂಥ ಚಟ್ನಿ ಕೂಡ ತುಂಬ ಸೂಪರಾಗಿದೆ. ಈ ಚಟ್ನಿ ವಿಡಿಯೋನ ಇವತ್ತು ನಾನು ತೋರಿಸ್ತಾ ಇರೋಂಥದ್ದು ಹೀರೆಕಾಯಿ ಚಟ್ನಿ. ಹೀರೆಕಾಯಿ ಮತ್ತು ಟೊಮೊಟೊ ಕಾಯಿ ಉಪಯೋಗಿಸ್ಕೊಂಡು ಮಾಡಿರೋಂಥದ್ದು. ಆದರೆ ಏನು ವಿಶೇಷತೆ ಅಂದರೆ ಇದನ್ನು ಸುಟ್ಟಿ ಮಾಡಿರೋಂಥದ್ದು. ಹೀರೆಕಾಯಿನ ಸುಟ್ಟಿ ಮಾಡೋದು ಅಪರೂಪ. ಎಲ್ಲ ನಾವು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸ್ಕೊಂಡು ಅದ್ರ ಜೊತೆ ಕಡಲೆಕಾಯಿ ಬೀಜ ಅಥವಾ ತೆಂಗಿನಕಾಯಿ ಅಥವಾ ಈರುಳ್ಳಿ ಟೊಮೊಟೊ ಹಾಕಿ ಈ ರೀತಿ ಫ್ರೈ ಮಾಡ್ಕೊಳ್ತೀವಿ. ಇದನ್ನು ಸುಟ್ಟಿ ಮಾಡ್ತಾರನ್ನ ತುಂಬ ಡಿಫ್ರೆಂಟಾಗಿದೆ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ. ಸ್ವಲ್ಪ ಹೀರೆಕಾಯಿ ಇದ್ದರೆ ಸಾಕಾಗುತ್ತೆ. ಈ ಥರದ ನಾನು ಒಂದು 2 ಪೀಸು ಸಾಫ್ಟಾಗಿ ಅಂದರೆ ಎಳೆ ಹೀರೆಕಾಯಿನ ತೊಗೋಬೇಕಾಗತ್ತೆ. ಸ್ವಲ್ಪ ಕೂಡ ಬಲ್ತಿರಬಾರ್ದು. ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡಿಕೊಂಡು ನೀವು ಆಗಲೇ ಕೆಳಗಡೆ ತೆಕ್ಕೆ ತೋರಿಸಿದ್ದೀನಲ್ಲ, ಆ ತೆಕ್ಕೆ ಮೇಲೆ ಕೂಡ ಇಟ್ಟು ಸುಟ್ಕೊಳ್ಬಹುದು. ಅಥವಾ ಬೇರೆ ಯಾವುದನ್ನು ಪ್ಯಾನ್ ಇದ್ದರೆ ಅದ್ರಲ್ಲಿ ಕೂಡ ಸುಟ್ಕೊಳ್ಬಹುದು. ಅಥವಾ ಈ ರೀತಿ ಕೂಡ ಸುಟ್ಕೊಳ್ಬಹುದು. ಅಥವಾ ಒಂದೊಂದೇ ಇಂಡಿವಿಜುವಲ್ ನೀವು ಚಾಕು ಚುಚ್ಕೊಂಡು ಕೂಡ ನೀವು ಬೆಂಕಿನಲ್ಲಿ ಸುಟ್ಕೊಳ್ಬಹುದು. ನಾನು ಈ ಸುಟ್ಟಿ ಮಾಡ್ತಾ ಇರೋ ವಿಶೇಷತೆ ತುಂಬ ಟೇಸ್ಟ್ ಡಿಫ್ರೆಂಟಾಗಿದೆ. ಹಾಗಾಗಿ ನಾನು ಸುಡ್ತಾ ಇದ್ದೀನಿ. ನಿಮ್ಗೆ ಸುಡೋದಕ್ಕೆ ಆಗಲೇ ಇಲ್ಲ ಅಂದರೆ ಎಲ್ಲನೂ ಸ್ವಲ್ಪ ಹೆಚ್ಚಾಕ್ಬಿಟ್ಟು ಸಣ್ಣದಾಗಿ 2 ಸ್ಪೂನ್ ಎಣ್ಣೆ ಹಾಕಿ ಬಾಣಲಿನಲ್ಲಿ ಫ್ರೈ ಮಾಡಿಕೊಂಡು ಕೂಡ ಚಟ್ನಿ ಮಾಡ್ಕೊಳ್ಬಹುದು. ಈರುಳ್ಳಿಗೆ ಸ್ವಲ್ಪ ಮಧ್ಯದಲ್ಲಿ ಗಾಯ ಮಾಡ್ತಾಯಿದ್ದೀನಿ. ಪೂರ್ತಿ ಓಪನ್ ಮಾಡ್ತಾಯಿಲ್ಲ. ಒಳಗಡೆ ಎಲ್ಲ ಹಬೆ ಹೋದರೆ ಚೆನ್ನಾಗಿ ಬೇಯುತ್ತೆ ಅಂತೇಳಿ ನಾನು ಈ ಒಂದು 6 ರಿಂದ 7 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಅಂತ ಮೆಣಸಿನ್ಕಾಯಿ ಮಾತ್ರನೇ ಉಪಯೋಗಿಸ್ತಾ ಇರೋದು. ನಿಮ್ಮ ಖಾರ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಕಾಯಿ ಟೊಮೊಟೊ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಣ್ಣು ಟೊಮೊಟೊ ಹಣ್ಣಿಗಿಂತ ಕಾಯಿ ಟೊಮೊಟೊ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ನೋಡಿ ಉಪಯೋಗಿಸ್ಕೊಳ್ಳಿ. 7 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಳ್ಳಿ. ಮೆಣಸಿನ್ಕಾಯಿನ ನಾನು ಒಂದೊಂದನೇ ಈ ರೀತಿ ಸೈಡ್ನಲ್ಲಿ ಲೋ ಫ್ಲೇಮ್ನಲ್ಲೇ ಸುಟ್ಕೊಳ್ತಾ ಇದ್ದೀನಿ. ಯಾವುದಕ್ಕೂ ಎಣ್ಣೆ ಹಚ್ಚಿಲ್ಲ. ಕೊನೆಯಲ್ಲಿ ಹೀರೆಕಾಯಿಗೆ ಮಾತ್ರ ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ. ಈ ಥರ ಸುಟ್ಕೋಬೇಕಾಗತ್ತೆ. ಬೇಗ ಸುಡುತ್ತೆ. ಅದನ್ನು ಸ್ವಲ್ಪ ಹಿಂಗೆ ಮೇಲೆ ಇಟ್ಟಿದ್ದೀನಲ್ಲ, ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಒಂದು ಇಟ್ಲತ್ತಲ್ಲಿ ಒಂದೊಂದು ಸುಟ್ಕೊಂಡ್ರೆ ಬೇಗ ಸುಡುತ್ತೆ. ಅಕಸ್ಮಾತು ಇದು ಕಡ್ಡಿ ಇದ್ದರೆ ಕಡ್ಡಿ ಹಿಡ್ಕೊಂಡು ಕೂಡ ಸುಟ್ಕೊಳ್ಬೋದು ನೀವು. ಅದೇ ಬಾಣಲಿಗೆ ಹಾಕಿದ್ರೆ ಟೇಸ್ಟ್ ಬೇರೆ, ಸುಟ್ಟರೆ ಬೇರೆ ಟೇಸ್ಟು. ನಾನು ಆಗಲೇ ಹೀರೆಕಾಯಿ ಚಟ್ನಿ 2 ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಒಂದು ಕಡಲೆಕಾಯಿ ಬೀಜ ಹಾಕಿ, ಇನ್ನೊಂದು ಕಡಲೆಕಾಯಿ ಬೀಜ ಹಾಕ್ತೇ ಬರೀ ಈರುಳ್ಳಿ ಎಲ್ಲ ಹಾಕಿ ಮಾಡಿರೋಂಥದ್ದು. ಎರಡೂ ಡಿಫ್ರೆಂಟಾಗಿದೆ ಟೇಸ್ಟು. ಒಂದೊಂದಕ್ಕೆ ನಾವು ಏನು ಆ್ಯಡ್ ಮಾಡ್ತೀವಿ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ. ಈಗ ಟೊಮೊಟೊನೆಲ್ಲ ಸುಟ್ಟಾಗಿದೆ. ಅದನ್ನು ಸ್ವಲ್ಪ ತೆಗೆದಿಟ್ಕೊಳ್ತಿದ್ದೀನಿ. ಈಗ ಹೀರೆಕಾಯಿನ ಇನ್ನೊಂದು ಸ್ವಲ್ಪ ಬಾಡಿಸ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಹಾಗಾಗಿ ಸ್ವಲ್ಪ ಮಧ್ಯಕ್ಕೆ ತೊಗೊಂಡು ಒಂದೊಂದು ಡ್ರಾಪಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಎಣ್ಣೆ ಹಾಕಿದ್ರೆ ಕೆಳಗಡೆ ಸುರಿದೋಗುತ್ತೆ. ಸ್ಟವಿಂದ ಕೆಳಗಡೆ ಸ್ವಲ್ಪ ಮೇಲಷ್ಟೇ ತೇವ ಮಾಡಿಕೊಂಡ್ರೆ ಸಾಕಾಗುತ್ತೆ ಎಣ್ಣೆನ. ಈ ರೀತಿ ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ. ಒಳಗಡೆ ಪೂರ್ತಿ ಬೇಯಬೇಕು. ನಾವು ಮತ್ತೆ ಇದನ್ನು ಕುದಿಸೋದಿಲ್ಲ, ಬೇಯಿಸೋದಿಲ್ಲ, ಬರೀ ಚಟ್ನಿ ಅಷ್ಟೇ ಮಾಡ್ಕೊಳ್ತೀವಿ. ಹಾಗಾಗಿ ಹಸಿ ವಾಸನೆ ಇರಬಾರ್ದಂದರೆ ಸ್ವಲ್ಪ ಲೋ ಫ್ಲೇಮ್ನೆಲ್ಲ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಉಲ್ಟಾ ಸೀದಾ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಅದು ಬೆಂದಿದೆಯಲ್ಲ ಅಂತೇಳಿ ಗೊತ್ತಾಗುತ್ತೆ. ಜಸ್ಟ್ ಚಾಕುನ ಮೇಲಿಟ್ಟು ಸಾಕು, ಸಾಫ್ಟಾಗಿ ಒಳಗಡೆ ಹೋಗುತ್ತೆ. ಆಗಿದ್ದರೆ ಅದು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಲೋ ಫ್ಲೇಮ್ನಲ್ಲೇ ಮಾಡ್ತಾಯಿದ್ದೀನಿ ನಾನು. ನೋಡಿ ಚಾಕು ಎಷ್ಟು ಈಸಿಯಾಗಿ ಹೋಗ್ತಾಯಿದೆ. ಒಂದು ಕಡ್ಡಿ ಚುಚ್ಚಿದ್ರೂ ನೀವು ಈಸಿಯಾಗಿ ಹೋಗುತ್ತದೆ, ಅಥವಾ ಸ್ಪೂನ್ ಚುಚ್ಚಿದ್ರೂ ತುಂಬ ಸುಲಭವಾಗಿ ಒಳಗಡೆ ಹೋಗುತ್ತೆ. ಈ ರೀತಿ ನಾನು ಟೊಮೊಟೊದ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ತಣ್ಣಗಾಗಲಿ ಅಂತೇಳಿ. ಹಾಗೆ ಈರುಳ್ಳಿ ಕೂಡ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಕೂಡ ತುಂಬ ಕಪ್ಪಾದರೆ ತೊಳೆದು ಉಪಯೋಗಿಸ್ಕೊಳ್ಳಿ. ತುಂಬ ಕಪ್ಪಾಗದೇ ಇರೋ ಕಾರಣ ನಾನು ಹಾಗೇ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೋಡಿ ಹೀರೆಕಾಯಿ, ಹಸಿಮೆಣ್ಸಿನ್ಕಾಯಿ, ಸುಟ್ಟಿರೋಂಥ ಟೊಮೊಟೊ ಕಾಯಿ, ಹಾಗೆ ಸುಟ್ಟಿರೋಂಥ ಈರುಳ್ಳಿ. ಇದ್ರ ಜೊತೆಗೆ ನಾನು ಹಸಿ ಬೆಳ್ಳುಳ್ಳಿ ಉಪಯೋಗಿಸ್ಕೊಳ್ತೀನಿ. ಬೆಳ್ಳುಳ್ಳಿನ ಸುಟ್ಟಿಲ್ಲ, ಹಾಗೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೋಡಿ ಬೆಳ್ಳುಳ್ಳಿ ಒಂದು 5-6 ಇಲ್ಕಷ್ಟಿದೆ. ಹಸಿ ಜೀರಿಗೆ ಹಾಕ್ಕೊಳ್ಳಿ. ನಾನು ಜೀರಿಗೆ ಹಾಕೋದು ಮಿಸ್ ಆಯಿತು. ನಾನು ಹಾಗಾಗಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಅಲ್ಲಿ ರುಬ್ಬೋದಕ್ಕೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ನಿಮಗೆ ಟೊಮೊಟೊ ಕಾಯಿ ಅಥವಾ ಟೊಮೊಟೊ ಹಣ್ಣು ಎರಡೂ ಬೇಡ ಅನ್ನೋದಾದರೆ ಹುಣಸೆಹಣ್ಣು ಹಾಕ್ಕೊಂಡು ಕೂಡ ಈಗ ರುಬ್ಕೊಳ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಫಸ್ಟು. ಇದಕ್ಕೆ ನೀವು ಕಡಲೆಕಾಯಿ ಬೀಜ ಕೂಡ ಹಾಕ್ಕೊಳ್ಬಹುದು ಬೇಕಂದರೆ, ಹುರಿದಿರೋಂಥದ್ದು. ಇದಕ್ಕೆ ಸ್ವಲ್ಪ ಹಳದಿ ಪುಡಿ, ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಿದ್ದೀನಿ. ಹುಳಿ, ಉಪ್ಪು, ಖಾರ ಎಲ್ಲ ಸೇರಿದಾಗ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಬೆಲ್ಲ 1 ಸ್ಪೂನಷ್ಟು ಹಾಕ್ಕೊಂಡು ನೋಡಿ ಎಷ್ಟು ತೆಳುವಾಗಿದೆ. ಸ್ವಲ್ಪ ಕೂಡ ನೀರು ಹಾಕಿಲ್ಲ ನಾವಿಲ್ಲಿ. ಹೀರೆಕಾಯಿ ಸುಟ್ಟರೆ ಈ ರೀತಿ ತುಂಬ ತೆಳುವಾದಂಥ ಚಟ್ನಿ ರೆಡಿ ಆಗುತ್ತೆ ನಿಮಗೆ. ಟೊಮೊಟೊ ಹಣ್ಣು ಬೇರೆ ಇತ್ತಲ್ಲ, ಟೊಮೊಟೊ ಕಾಯಿ ಮತ್ತು ಟೊಮೊಟೊ ಹಣ್ಣು, ಅದರಲ್ಲಿ ಕೂಡ ರಸ ಬಿಟ್ಟಿರುತ್ತೆ. ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕದೆ ಕೂಡ ಉಪಯೋಗಿಸ್ಕೊಳ್ಳೋದು, ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಉಪಯೋಗಿಸ್ಕೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು. ಅದಕ್ಕೆ ಸಾಸಿವೆ, ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಿದ್ರೆ ಸಾಕು. ಚಟ್ನಿ ಮತ್ತು ಸಾಂಬಾರುಗಳಿಗೆ ಆದಷ್ಟು ಕೊಬ್ಬರಿ ಎಣ್ಣೆಯಿಂದ ಒಗ್ಗರಣೆ ಮಾಡಿ. ತುಂಬಾ ರುಚಿ ಅದ್ಭುತವಾಗಿರುತ್ತೆ. ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಎಷ್ಟು ಸಿಂಪಲ್ಲಾಗಿದೆ ಅಲ್ವಾ? ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆಯೋ, ಟೇಸ್ಟು ಅಷ್ಟೇ ತುಂಬಾ ರುಚಿಯಾಗಿದೆ. ಒಂದ್ಸಲ ನೀವು ಖಂಡಿತವಾಗ್ಲೂ ಮಾಡಿ ಇದನ್ನು. ಹೀರೆಕಾಯಿ ಸುಟ್ಟಿ ಮಾಡೋದ್ರಿಂದ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ನಾನು ಇದನ್ನು ದೋಸೆ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಇಡ್ಲಿ, ದೋಸೆ, ಚಪಾತಿ, ಅನ್ನ ಎಲ್ಲರ ಜೊತೆ ಒಳ್ಳೆ ಕಾಂಬಿನೇಷನು. ನೋಡ್ತಾ ಇದ್ರೆ ತಿನ್ನಬೇಕಂತ ಅನ್ನಿಸ್ತಿದೆಯಲ್ಲ. ಹೀರೆಕಾಯಿ ತೊಗೊಬಂದಾಗ ಒಂದೇ ಒಂದು ಪೀಸಲ್ಲಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಇಷ್ಟ ಆಗುತ್ತೆ. ನಿಮ್ಮ ಕಡಲೆಕಾಯಿ ಬೀಜ ಕೂಡ ಇದಕ್ಕೆ ಹಾಕ್ಕೊಂಡು ಮಾಡ್ಬೋದು, ಜಾಸ್ತಿ ಜನ ಇದ್ದಾರೆ ಅಂತ ಅನಿಸಿದ್ರೆ.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಓಕೆ ಬಾಯ್, ಥ್ಯಾಂಕ್ ಯು.